ಸಂಸದರಾಗಿ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಏನಕ್ಕೆ ಹರಕೆ ಮಾಡ್ತೀವಿ? ಅದನ್ನ ಪ್ರಾರ್ಥನೆ ಮಾಡ್ಕೋತೀವಿ. ಹರಕೆ ಅಂತ ಏನಿಲ್ಲ, ದೇವ್ರೇನು ಪ್ರೇರಣೆ ಕೊಟ್ಟಿಲ್ಲ, ವಿಶೇಷ ಇಲ್ಲ. ಪ್ರತಿ ವರ್ಷ ವರ್ಧಂತಿಗೆ ನಾವು ಹೇಳಲ್ಲ ಎಲ್ಲವೇ. ಈ ಸತಿನೂ ಹೋದ ವರ್ಷನೇ ಕೊಡಬೇಕಾಗಿತ್ತು, ಆದ ಕಾರಣಾಂತರದಿಂದ ಹೋದ ವರ್ಷ ಆಗಲಿಲ್ಲ. ಈ ಸತಿ ಮೂಲಮೂರ್ತಿಗೆ, ಉತ್ಸವ ಮೂರ್ತಿಗೆ ಎರಡು ನಮ್ಮದೇನಿಲ್ಲ, ಚಾಮುಂಡೇಶ್ವರಿ KRS ತುಂಬಿದೆ. ತಾವು ಸಹ ಕಳೆದ ಬಾರಿ ಹೋಗಿ ಅಲ್ಲಿ ಹೋಗಬೇಕು. ಈಗ ಸ್ವಲ್ಪ ಇದೆಲ್ಲ ಎಲ್ಲರೂ ಹೋಗೋರೆಲ್ಲ ತುಂಬ ಜನ ಹೋಗೋರು ಇದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರಲಿ. ಆಮೇಲೆ ನಾವು ಮಾಸದ ರೀತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಜರುಗುತ್ತೆ. ಅದೇ ರೀತಿ ಇವತ್ತು ಕೂಡ ಅಮ್ಮನವ್ರ ಉತ್ಸವ ನಡೀತಾ ಇದೆ. ನಮಗೆ ಈ ಉತ್ಸವದಲ್ಲಿ ಭಾಗಿಯಾಗೋಕ್ಕೆ ತುಂಬ ಸಂತೋಷ. ಚಾಮುಂಡೇಶ್ವರಿ ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಲ್ಲರ ಪರವಾಗಿ, ಮೈಸೂರಿನ ಜನತೆ ಪರವಾಗಿ, ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಬರದ ಆತಂಕ ಇತ್ತು, ಒಳ್ಳೆ ಮಳೆ ಆಗ್ತಾ ಇದೆ, ಒಳ್ಳೆ ಬೆಳೆ ಜನಕ್ಕೆ ಅಂದರೆ ತುಂಬ ಜಾಸ್ತಿನೂ ಮಳೆ ಬೇಡ, ಎಷ್ಟು ಬೇಕೋ ಅಷ್ಟು ಸಾಕು. ಕಾವೇರಿ ನದಿ ಎಲ್ರಿಗೂ ಎಷ್ಟು ನೀರು ಕೊಡೋಕ್ಕೆ ಬೇಕಾಗುತ್ತೋ, ಬೆಳೆ ಬೆಳೆಯೋಕ್ಕೆ, ರೈತರು ಸಮಾಧಾನವಾಗಿರೋಕ್ಕೆ ಎಷ್ಟು ಬೇಕೋ ಬರಲಿ. ಅತಿವೃಷ್ಟಿ ಆದರೆ ಜನರಿಗೆ ತೊಂದರೆ ಆಗುತ್ತೆ. ಎಷ್ಟು ಬೇಕೋ ಸಮವೃಷ್ಟಿಯಾಗಿ ಎಲ್ಲ ದೇಶದ ಜನರು ಕಾವೇರಿ ಮಾತೆಗೂ ನಮಗೆ ನಮಸ್ಕಾರ ಹೇಳಿ ಅವ್ರಿಗೂ ಕೂಡ ಕೇಳ್ಕೊತೀವಿ. ಅತಿವೃಷ್ಟಿ ಬೇಡ, ಸಮವೃಷ್ಟಿಯಾಗಿ ಹರಿದು ಎಲ್ರಿಗೂ ಸಂತೋಷ ಪಡಿಸು ಅಂತ ಹೇಳಿ ಬೇಡ್ಕೊತೀವಿ.